ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಾಗದೆ ಗೊಂದಲದಲ್ಲಿದ್ದೀರಾ? ಯಾವುದೋ ಹಳೆಯ ಬಂಧನಗಳು ನಿಮ್ಮನ್ನು ಕಟ್ಟಿ ಹಾಕಿದಂತೆ ಅನಿಸುತ್ತಿದೆಯಾ? ಹಾಗಿದ್ದರೆ ಸ್ವಲ್ಪ ತಾಳ್ಮೆಯಿಂದಿರಿ. ಇಂದು ಸಾಯಿಬಾಬಾರವರು ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಇಂದು ನಾವು ಮಾರ್ಚ್ ತಿಂಗಳು ಹೇಗೆ ಸುವರ್ಣ ಕಾಲವಾಗಲಿದೆ ಮತ್ತು ಬಾಬಾರವರು ನೀಡಿದ ವಿಶೇಷ ಸಾಯಿ ಸಂದೇಶವೇನು ಎಂಬುದನ್ನು ತಿಳಿದುಕೊಳ್ಳೋಣ. ತಿಂಗಳ ಆರಂಭದಲ್ಲಿ ಹಣಕಾಸಿನ ಮುಗ್ಗಟ್ಟು ಅಥವಾ ಕೆಲಸದ ಒತ್ತಡ ನಿಮ್ಮನ್ನು ಕಾಡಬಹುದು. ಆದರೆ ನೆನಪಿಡಿ, ಇದು ಹಳೆಯ ಸಮಸ್ಯೆಗಳು ಬಗೆಹರಿಯುವ ಲಕ್ಷಣ. 3ನೇ ವಾರದ ಹೊತ್ತಿಗೆ ಅನಿರೀಕ್ಷಿತ ಧನ ಸಹಾಯ ಅಥವಾ ಬೆಂಬಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕೆಲಸದ ಸ್ಥಳದಲ್ಲಿ ಹೊಸ ಪರಿಚಯಗಳು ನಿಮಗೆ ಮಾರ್ಗದರ್ಶನ ನೀಡಲಿವೆ. ಆರ್ಥಿಕ ಗುರಿಗಳನ್ನು ತಲುಪಲು ಈ ವ್ಯಕ್ತಿ ನಿಮಗೆ ಸಹಾಯ ಆಗಲಿದ್ದಾರೆ. ಆರಂಭದಲ್ಲಿ ನೀವು ಏಕಾಂಗಿಯಾಗಿರಲು ಬಯಸಬಹುದು. ಇದು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿ ಮುಂದೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮಾರ್ಚ್ ತಿಂಗಳು ನಿಮಗೆ ತುಂಬ ಆಕರ್ಷಕವಾದ ಆಫರ್ಗಳನ್ನು ತರುತ್ತದೆ. ಆದರೆ ಹಣ ಹೂಡುವ ಮುನ್ನ ಅಥವಾ ಹೊಸ ಜವಾಬ್ದಾರಿ ಒಪ್ಪಿಕೊಳ್ಳುವ ಮುನ್ನ ಪೂರ್ವಾಪರ ಯೋಚಿಸಿ. ಎಲ್ಲವೂ ಚಿನ್ನವಲ್ಲ, ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಆರ್ಥಿಕ ಯಶಸ್ಸು ತಂದುಕೊಡುತ್ತದೆ. ನೀವು ಯಾವುದೋ ನಿರ್ಧಾರ ತೆಗೆದುಕೊಳ್ಳಲಾಗದೆ ಅಡ್ಡಕತ್ತರಿಯಲ್ಲಿ ಸಿಲುಕಿಕೊಂಡಿರುವಂತೆ ನಿಮಗೆ ಅನ್ನಿಸುತ್ತಿರಬಹುದು. ಮಗು, ಇದು ವ್ಯರ್ಥ ಕಾಲವಲ್ಲ, ಬದಲಾಗಿ ನಿನ್ನನ್ನು ನೀನು ಅರಿಯಲು ನಾನು ನೀಡಿದ ಸಮಯ. ಪ್ರಪಂಚವನ್ನು ನೋಡುವ ನಿನ್ನ ದೃಷ್ಟಿಕೋನ ಬದಲಾಗುತ್ತಿದೆ. ಈ ಹೊಸ ತಿಳುವಳಿಕೆಯೇ ನಿನ್ನ ಉನ್ನತ ಬೆಳವಣಿಗೆ ದಾರಿಯಾಗಲಿದೆ. ನೀನು ಇದುವರೆಗೆ ಪಟ್ಟ ಕಷ್ಟ, ಸುರಿಸಿದ ಬೆವರಿನ ಬೆಲೆ ನನಗೆ ತಿಳಿದಿದೆ. ಈಗ ನಿನ್ನ ಶ್ರಮಕ್ಕೆ ಪ್ರತಿಫಲ ನೀಡುವ ಕಾಲ ಬಂದಿದೆ. ನಿನಗೆ ಆರ್ಥಿಕ ಸ್ವಾತಂತ್ರ್ಯ ಮಾತ್ರವಲ್ಲ, ನಿನ್ನ ಸಮಯವನ್ನು ನಿನಗೆ ಇಷ್ಟ ಬಂದಂತೆ ಕಳೆಯುವ ಭಾಗ್ಯವನ್ನು ನಾನು ಕರುಣಿಸುತ್ತೇನೆ. ನಿನ್ನ ಜೀವನದ ಐಷಾರಾಮಿಗಳನ್ನು ಅನುಭವಿಸುವ ಯೋಗ ನಿನಗಿದೆ. ಯಾವುದೋ ಹಳೆಯ ಅಭ್ಯಾಸಗಳು, ಕಹಿ ನೆನಪುಗಳು ಅಥವಾ ವಿಷಕಾರಿ ಸಂಬಂಧಗಳು ಸರಪಳಿಯಿಂದ ನೀನು ಬಂದಿಯಾಗಿದ್ದೀಯಾ? ಚಿಂತಿಸಬೇಡ. ಮಾರ್ಚ್ ತಿಂಗಳಲ್ಲಿ ಆ ಎಲ್ಲ ಬಂಧನಗಳನ್ನು ನಾನು ಕತ್ತರಿಸಿ ನಿನಗೆ ನೆಮ್ಮದಿಯ ಉಸಿರನ್ನು ನೀಡುತ್ತೇನೆ. ನೀನು ಈಗ ಮುಕ್ತ ಹಕ್ಕಿಯಾಗುತ್ತೀಯಾ? ವಿಧಿಯ ಚಕ್ರ ನಿನ್ನ ಪರವಾಗಿ ತಿರುಗುತ್ತಿದೆ. ಹೊಸ ಅವಕಾಶದ ಬಾಗಿಲುಗಳು ತೆರೆಯಲಿವೆ. ಆದರೆ ನೆನಪಿರಲಿ, ಹೊಸದನ್ನು ಅಪ್ಪಿಕೊಳ್ಳಬೇಕೆಂದರೆ ಹಳೆಯದನ್ನು ಬಿಟ್ಟುಕೊಡಬೇಕು. ಯಾವುದೋ ಹಳೆಯದು ಕೈತಪ್ಪಿ ಹೋಯಿತೆಂದು ಸಂಕಟಪಡಬೇಡ. ಶ್ರೇಷ್ಠವಾದುದನ್ನು ನೀಡಲು ನಾನು ಸಿದ್ಧನಿದ್ದೇನೆ. ವಿಘ್ನೇಶ್ವರನ ರೂಪದಲ್ಲಿ ನಾನು ನಿನ್ನ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತೇನೆ. ನಿನಗೆ 222 ಎಂಬ ಸಂಖ್ಯೆ ಕಾಣಿಸಿದರೆ ಅದು ನಿನ್ನ ಹಾದಿ ಸರಿಯಾಗಿದೆ ಎಂದು ನಾನು ನೀಡುತ್ತಿರುವ ಸಂಕೇತ. ನಿನ್ನ ಆಲೋಚನೆಗಳನ್ನು ಶುದ್ಧವಾಗಿಟ್ಟುಕೋ. ನೀನು ಅಂದುಕೊಂಡಿದ್ದು ನನಸಾಗುವುದು ಖಂಡಿತ. ಸ್ನೇಹಿತರೆ, ನಿಮಗೆ ಒಂದು ವಿಷಯನ ಮೆನ್ಷನ್ ಮಾಡ್ತೀನಿ. ರೇಖಿ ಹೀಲಿಂಗ್ನಲ್ಲಿನೂ ಬಾಬಾರವರದ ರೇಖಿ ಹೀಲಿಂಗ್ ಅಂತ ಇದೆ. ಅದಕ್ಕೆ ಕರುಣಾ ರೇಖಿ ಅಂತ ಕರಿತೀವಿ. ಆಮೇಲೆ ಬಾಬಾನ್ನು ಕೂಡ ಒಂದು ಏಂಜಲ್ ಥರನೇ ಟ್ರೀಟ್ ಮಾಡ್ತಾರೆ ಒಂದು ರೇಖಿ ವಿದ್ಯೆಯಲ್ಲಿ. ಹಾಗಾಗಿ ಇಲ್ಲಿ 222 ಅನ್ನೋ ನಂಬರ್ನ ಮೆನ್ಷನ್ ಮಾಡಿದ್ದು. ನೀವು ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಇಲ್ಲಿ ಸಾಯಿಬಾಬಾರವ್ರ ಬಗ್ಗೆ ಹೇಳ್ತಿದ್ದಾರೆ, 222 ನಂಬರ್ನ ಏಂಜಲ್ ನಂಬರ್ನ ಯಾಕೆ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಷನ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಏಂಜಲಿಕ್ ಥೆರಪಿನಲ್ಲಿ ಬಾಬಾರವ್ರನ್ನೂ ಕೂಡ ಒಂದು ಏಂಜಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ ಅದರ ಬೇಸಿಸ್ ಮೇಲೆ 222 ಎಂಬ ಸಂಖ್ಯೆ ನಿಮಗೆ ಕಾಣಿಸಿದರೆ ಬಾಬಾರವರು ನಿಮಗೆ ನಿಮ್ಮ ಕೆಲಸ ಆಗುತ್ತೆ ಅನ್ನೋ ಸೂಚನೆ ಕೊಡ್ತಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅತಿಯಾದ ಆತುರ ಬೇಡ, ಸಮತೋಲನದಿಂದ ಇರು. ನಿನ್ನ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸುಖದ ಮಾತುಕತೆಗಳು ನಡೆಯಲಿವೆ. ಸಂಬಂಧದಲ್ಲಿ ಸಣ್ಣ ಅಂತರ ಮೂಡಿದ್ದರೆ ಅದನ್ನು ಸರಿಪಡಿಸಲು ಈ ತಿಂಗಳು ನೀವು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಇಡಬೇಕು. ನೀವು ಪ್ರಾಮಾಣಿಕವಾಗಿ ಮಾತನಾಡಿದರೆ ಎದುರಿಗಿರುವ ವ್ಯಕ್ತಿಯು ಶಾಂತಿ ಮತ್ತು ಸ್ಪಷ್ಟತೆಯನ್ನು ಬಯಸುತ್ತಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ತಿಂಗಳ ಕೊನೆಯಲ್ಲಿ ಕುಟುಂಬದವರ ಅಥವಾ ಹಳೆಯ ಸ್ನೇಹಿತರ ಭೇಟಿ ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ನಿಮ್ಮ ಅಗತ್ಯಗಳನ್ನು ಗೌರವಿಸುವ ಮೂಲಕ ನೀವು ಪ್ರೀತಿಯನ್ನು ಸೆಳೆಯುತ್ತೀರಿ. ಸಂಬಂಧಗಳಲ್ಲಿನ ಹಳೆಯ ಗಾಯಗಳು ಈ ತಿಂಗಳು ಮಾಯವಾಗಲಿದೆ. ಸ್ನೇಹಿತರ ನಡುವಿನ ಸಣ್ಣ ಪುಟ್ಟ ನಾಟಕಗಳು ನಿಮ್ಮ ಶಾಂತಿ ಕೆಡಿಸಿದರೂ ಸಹ ಆದರೆ ಅದರಲ್ಲಿ ಭಾಗಿಯಾಗಬೇಡಿ. ತಿಂಗಳ ಕೊನೆಯಲ್ಲಿ ಪ್ರೀತಿಯ ವಿಷಯದಲ್ಲಿ ಅಥವಾ ವೈಯಕ್ತಿಕ ಸಾಧನೆಯಲ್ಲಿ ದೊಡ್ಡ ಮಟ್ಟದ ಸಂಭ್ರಮಾಚರಣೆಯು ನಡೆಯುತ್ತದೆ. ನಿಮ್ಮ ಒಳಗಿನ ಮೌನವು ಶಕ್ತಿಯ ಕೇಂದ್ರವಾಗಿದೆ. ನೀವು ಎಷ್ಟು ಪ್ರಶಾಂತವಾಗಿರುತ್ತೀರೋ ಅಷ್ಟು ಸುಂದರವಾದ ಸಂಬಂಧಗಳು ಮತ್ತು ಅವಕಾಶಗಳು ನಿಮ್ಮತ್ತ ಆಕರ್ಷಿತವಾಗುತ್ತವೆ. ಯಾವುದೋ ಆತುರದ ನಿರ್ಧಾರಕ್ಕೆ ಮರುಳಾಗಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. ಸರಿಯಾದ ಅವಕಾಶವು ನಿಮಗೆ ಗೊಂದಲ ಮೂಡಿಸುವುದಿಲ್ಲ, ಬದಲಾಗಿ ಸ್ಪಷ್ಟತೆ ನೀಡುತ್ತದೆ. ಜೀವನದ ತಿರುವುಗಳನ್ನು ದೂಷಿಸಬೇಡಿ. ನೀವು ಹೋಗುವ ಹಾದಿ ತಪ್ಪಾಗಿದೆ ಎಂದೆನಿಸಿದರೂ ಅದು ನಿಮ್ಮನ್ನು ಅದ್ಭುತವಾದ ತಾಣಕ್ಕೆ, ಅಂದರೆ ಪ್ರೀತಿ ಮತ್ತು ನೆಮ್ಮದಿ ಕೊಡಲು ಕರೆದೊಯ್ಯುತ್ತಿದೆ ಎಂದು ನಂಬಿರಿ. ಮಗು, ಭಯಪಡಬೇಡ. ನೀನು ಈ ಎಲ್ಲ ಬದಲಾವಣೆ ಮತ್ತು ಸುಖಕ್ಕೆ ಅರ್ಹನಿದ್ದೀಯ. ಧೈರ್ಯದಿಂದ ಮುನ್ನುಗ್ಗು. ನಿನ್ನ ಗುರಿಯತ್ತ ನಾನು ನಿನ್ನನ್ನು ನಡೆಸುತ್ತೇನೆ.
ನಿಮ್ಮ ದಾರಿಯಲ್ಲಿ ಎಲ್ಲ ವಿಘ್ನಗಳು ಅಬ್ಸ್ಟಾಕಲ್ಸ್ ಏನಿದಾವಲ್ಲ ಅವನ್ನೆಲ್ಲ ನಿವಾರಣೆ ಆಗೋದಕ್ಕೋಸ್ಕರ ನೀವು ಗಣಪತಿ ದೇವರನ್ನು ಆರಾಧನೆ ಮಾಡಬೇಕಾಗುತ್ತೆ. ನಿಮಗೆ ಈ ತಿಂಗಳು ನಿಮಗೆ ಆಧ್ಯಾತ್ಮಿಕ ಬೆಂಬಲ ಸಿಗಲಿದೆ. ನಿಮ್ಮ ಆಲೋಚನೆಗಳು ಈಗ ಬಹಳ ಶಕ್ತಿಯುತವಾಗಿವೆ. ನಿಮ್ಮ ಗುರಿಯ ಮೇಲೆ ಗಮನವಿರಲಿ. ನೀವು ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಿ. ಕುಟುಂಬ ಅಥವಾ ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊಸ ನಿರ್ಧಾರಗಳು ಅಥವಾ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ವಿಧಿಯ ಚಕ್ರ ತಿರುಗುತ್ತಿದೆ. ಇದು ನಿಮಗೆ ಹೊಸ ಅವಕಾಶಗಳನ್ನು ಹೊತ್ತು ತರಲಿದೆ. ಇದು ದೈವಿಕವಾಗಿ ನಿರ್ಧರಿಸಲ್ಪಟ್ಟ ಬದಲಾವಣೆಯಾಗಿದೆ. ನೀವು ಇದುವರೆಗೆ ಯಾವುದೋ ಕೆಟ್ಟ ಅಭ್ಯಾಸ, ವಿಷಕಾರಿ ಸಂಬಂಧ ಅಥವಾ ಬೇಡದ ಜವಾಬ್ದಾರಿಗಳೇ ಸಿಲುಕಿ ಸರಪಳಿಯಿಂದ ಬಂಧಿಸಲ್ಪಟ್ಟಂತೆ ಅನುಭವಿಸುತ್ತಿರಬಹುದು. ತುಂಬ ಜನರು ಡ್ರಿಂಕ್ಸ್ ಮಾಡ್ತಿರ್ತೀರಾ, ಬೇಡದೇ ಇರೋ ಚಟಗಳಿಗೆ ರೂಢಿಯಾಗ್ಬಿಟ್ಟಿರ್ತೀರ. ಆ ಚಟಗಳಿಂದ ಹೊರಗೆ ಬಂದರೆ ಈ ತಿಂಗಳಲ್ಲಿ ನಿಮಗೆ ಎಲ್ಲ ಬದಲಾವಣೆಗಳಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಎಲ್ಲ ಮಾನಸಿಕ ಅಥವಾ ಸಾಮಾಜಿಕ ಬಂಧನಗಳಿಂದ ನೀವು ಮುಕ್ತರಾಗಲಿದ್ದೀರಿ. ಈ ಮೂಲಕ ನಿಮಗೆ ದೊಡ್ಡ ನೆಮ್ಮದಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ಕೇವಲ ಹಣದ ಬಗ್ಗೆ ಮಾತ್ರವಲ್ಲ, ನಿಮ್ಮ ಸಮಯದ ಮೇಲಿನ ಹಕ್ಕಿನ ಬಗ್ಗೆಯೂ ಆಗಿದೆ. ನೀವು ಆರ್ಥಿಕವಾಗಿ ಸ್ವಾವಲಂಬಿಯಾಗುವ ಹಂತ ತಲುಪಿದ್ದೀರಿ. ನೀವು ಹಿಂದೆ ಮಾಡಿದ್ದ ಹೂಡಿಕೆ ಅಥವಾ ಶ್ರಮಕ್ಕೆ ಈಗ ಬೆಳೆ ಬಂದಂತೆ ಪ್ರತಿಫಲ ಸಿಗುವ ಕಾಲವಿದು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಮತ್ತು ಜೀವನದ ಐಷಾರಾಮಿಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಕಳೆದ 2 ತಿಂಗಳುಗಳಿಂದ ಕೆಲಸಗಳನ್ನು ಮುಂದೂಡುತ್ತಿದ್ದೀರಾ. ಈ ಕೆಲಸವನ್ನು ಮೊದಲು ನಿಲ್ಲಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪ್ರೋಕ್ಯಾಸ್ಟಿನೇಷನ್ ಮಾಡೋದಕ್ಕೆ ಹೋಗಬೇಡಿ. ಎಷ್ಟೊತ್ತಿದ್ರೂ ಅವತ್ತಿನ ಕೆಲಸ ಅವತ್ತೇ ಮುಗಿಸ್ರಿ. ತಡವಾದ್ರೂ ಮುಗಿಸೋದನ್ನು ಕಲೀರಿ. ಈ ಒಂದು ವಿಳಂಬವೇ ನಿಮ್ಮ ಕೆಲಸ ಕಾರ್ಯಗಳು ಆಗದೇ ಇರೋದಕ್ಕೆ ಕಾರಣ. ಆಲಸ್ಯತನ, ಜಾಡ್ಯತನದಿಂದ ಹೊರಗೆ ಬನ್ನಿ. ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಫೋಕಸ್ ಮಾಡಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಟ್ಟು ಮಾಡಿದರೆ ಅದರಿಂದ ಲಾಭ ಆಗುತ್ತೆ. ಇವಾಗ ಮಾಡೋಣ ಅವಾಗ ಮಾಡೋಣ ಅಂತೇಳಿ ಹಗಲ್ಗನ್ಸು ಕಾಣ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ. ತುಂಬ ಜನರು ಏನು ಮಾಡ್ತೀರಾ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ಸ್ಗಳನ್ನ ಹಾಕ್ಕೊಂಡು ಎಕ್ಸಿಕ್ಯೂಟೇ ಮಾಡ್ತಿಲ್ಲ. ಪ್ರೋಕ್ಯಾಸ್ಟಿನೇಷನ್, ಮುಂದೂಡುವಿಕೆ ಅಂತ ಅಂತಾರೆ. ಅದನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಅದರಿಂದ ಏನು ಲಾಭ ಇಲ್ಲ. ಏನಾದರೂ ಲಾಭ ಆಗಬೇಕಂದ್ರೆ ಅವತ್ತಿನ ಡಿಸಿಷನ್ ಅವತ್ತೇ ತಗೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಣದ ವಿಷಯದಲ್ಲಿ ಒಂದು ಸಜೆಷನ್ನ ಕೊಡ್ತಿದ್ದಾರೆ ಬಾಬಾರವರು. ಹಣ ಯಾರಾದರೂ ಕೇಳಿದರೆ ಎತ್ತಿ ಕೊಟ್ಬಿಡ್ತೀರಾ. ನಿಮಗೇನು ಸಹಿತ ಇಟ್ಕೊಳ್ಳಿಲ್ದಂಗೆ ಕೊಡ್ತೀರಾ. ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಎಷ್ಟು ಕೊಡಬೇಕೋ ಅಷ್ಟನ್ನು ಕೊಡಿ. ನಿಮ್ಮ ಅಗತ್ಯಕ್ಕೆ ಇರಲಾರ್ದಂಗೆ ಕೊಟ್ಬಿಟ್ಟು ನೀವು ಇನ್ನೊಬ್ಬರ ಬಳಿ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಆಲ್ರೆಡಿ ಈ ತಪ್ಪನ್ನ ಮಾಡಿದ್ದೀರಾ. ಫಸ್ಟ್ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಯಾವುದೇ ಹಣಕಾಸಿನ ವಿಚಾರದಲ್ಲಿ ಡಿಸಿಷನ್ ತೊಗೊಳ್ತಿದ್ರು ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಹೊಲ, ಹಣ ಬರಬೇಕಾಗಿರೋ ಹಣ ಬರಬೇಕು ಅಂಥೇಳಿ ಹೊಲದ ಬಗ್ಗೆ ಆಗಿರಲಿ, ಮನೆಯ ವಿಷಯಗಳಿಗೆ, ಯಾವುದೇ ಕೆಲಸಗಳಲ್ಲಿ ನಿಮಗೇನೇ ಬರಬೇಕಾಗಿತ್ತು ಅಂದ್ರೂ ಅದನ್ನು ನೀವು ನ್ಯಾಯಯುತವಾಗಿ ಅದನ್ನು ಪಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಯಾವ ಒಂದು ಒಪ್ಪಂದಕ್ಕೂ ನೀವು ಸಹಿ ಹಾಕೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಣಿಯೋದಕ್ಕೂ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ವಲ್ಪ ಕಾಯಿರಿ, ತಾಳ್ಮೆಯಿಂದ ಇರಿ, ಅಂದರೆ ನಿಮಗೆ ಹೆಚ್ಚು ಲಾಭ ತರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವ್ರು ಏನಾದರೂ ಪ್ರೆಷರ್ ಹಾಕಿದ್ರು, ಒತ್ತಡ ಹೇರಿದ್ರು ಅಂತಂದರೆ ಮೆಡಿಟೇಷನ್ ಮಾಡ್ತಾರೆ. ಮೆಡಿಟೇಷನಲ್ಲಿ ಅವರಿಗೆ ಸಮಾಧಾನ ಮಾಡಿ, ಹೀಲಿಂಗ್ನ ಮಾಡಿ. ಇದರಿಂದ ಅವರ ಕಾನ್ಸಂಟ್ರೇಷನ್ನು, ನಿಮಗೆ ಆಗ್ತಿರೋ ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ. ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ. ಸರಿಯಾದ ಸಮಯದಲ್ಲಿ ಹೊಲ ಅಥವಾ ಮನೆ ವಿಷಯಗಳಿಗೆ ನೀವೇನು ಪ್ಲ್ಯಾನಿಂಗ್ಸ್ನ ಮಾಡ್ಕೊಂಡಿದ್ರಲ್ಲ ಆವಾಗ ಎಕ್ಸಿಕ್ಯೂಟ್ ಮಾಡಿ. ಈಗ ಮಾಡೋದಕ್ಕೆ ಹೋಗಬೇಡಿ, ಆತುರ ಪಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ತಾಳ್ಮೆಯಿಂದಿದ್ದರೆ ಎಲ್ಲರಿಗೂ ಸಮಾನವಾದ ಮತ್ತು ನಿಮಗೆ ನ್ಯಾಯ ಸಿಗುವಂತಹ ಒಪ್ಪಂದವೊಂದು ಏರ್ಪಡುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಕೆಲವರು ನಿಮಗೆ ದುಡ್ಡಿಂದ ಆಮಿಷನೋ ಇನ್ನೊಂದೇನೋ ಆಮಿಷನ ತೋರಿಸಿ ನಿಮ್ಮನ್ನು ಕೆಳಮಟ್ಟದ ಹಾದಿ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ನೀವು ರಕ್ಷಣೆ ಹೇಗೆ ಪಡ್ಕೋಬೇಕು ಅಂತಂದರೆ ಅದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ಅವ್ರು ನಮಗೆ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆ ಮತ್ತು ಅಂತರಾತ್ಮ ಧ್ವನಿ ನೀವು ಆಲಿಸೋದ್ರಿಂದ ಇಂತಹ ಸ್ಕ್ಯಾಮ್ಸ್ಗಳಲ್ಲಿ ನೀವು ಸಿಕ್ಕಿ ಹಾಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಆಪೋಸಿಟ್ ಇರ್ತಕ್ಕಂಥ ಶತ್ರುಗಳಿಗೆ ನೀವು ಡೆಡ್ಲೈನ್ ಅನ್ನೋ ಥರ ಒಂದು ಗಡುವನ್ನು ನೀಡಬಹುದು ಅಥವಾ ಅರ್ಜೆಂಟ ಮಾಡಬಹುದು. ಅವ್ರುಗಳ ವಿಷಯದಲ್ಲಿ ಡಿಸಿಷನ್ನ ತಗೊಂಡು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆದರೆ ನೀವು ಶಾಂತವಾಗಿರಬೇಕು. ಎಷ್ಟು ಸಮಯ ಕಾಯ್ತಿರೋ ಅಷ್ಟು ಒಳ್ಳೆಯದು ಅಂತ, ಒಳ್ಳೆಯ ಫಲಿತಾಂಶ ನಿಮ್ಮದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿರುವ ನಿಮಗೆ ನಿಮ್ಮ ಪಾಲಿನ ಗೌರವ ಮತ್ತು ಹಣ ಸಿಗುವಂತೆ ಬಾಬಾರವರು ನೋಡಿಕೊಳ್ತಾರೆ. ಶೀಘ್ರದಲ್ಲೇ ನಿಮಗೆ ನ್ಯಾಯಯುತವಾದ ಲಾಭ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪರಿಸ್ಥಿತಿ ಈಗ ನಿಮಗೆ ವಿರುದ್ಧವಾಗಿದೆ ಅಂತ ಅನಿಸಿದ್ರು ಕೂಡ ಕಾಲಚಕ್ರವು ನಿಮಗೆ ವಿಜಯನ ತಂದುಕೊಡುತ್ತೆ. ಯಾಕೆ ಅಂತಂದರೆ ನೀವು ನ್ಯಾಯ ದಾರಿಯಲ್ಲಿದ್ದೀರಾ, ಸತ್ಯ ಧರ್ಮದ ಮಾರ್ಗದಲ್ಲಿದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ.
ಹೋದ ತಿಂಗಳು ನಿಮ್ಗೆ ಯಾರೋ ಅವಮಾನ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಚುಚ್ಚು ಮಾತುಗಳಿಂದ ಹರ್ಟ್ ಮಾಡಿದ್ದಾರೆ. ಅದನ್ನು ನೀವು ದ್ವೇಷ ಮಾಡೋದಕ್ಕೆ ಹೋಗಬೇಡಿ, ನಿಮ್ಮ ಎನರ್ಜಿನ ಪೋಲ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಅಲ್ಲಿ ಕ್ಷಮಿಸ್ಬಿಡಿ ಅವರನ್ನು. ಸತ್ಯ ಏನು ಅನ್ನೋದು ಬಾಬಾರವ್ರಿಗೆ ಗೊತ್ತಿದೆ. ಇನ್ನು ಕೆಲವು ವಾರಗಳಲ್ಲಿ ಅಂದರೆ ಮಾರ್ಚ್ ತಿಂಗಳು ಮುಗಿಯೋದ್ರೊಳಗಡೆ ಸತ್ಯ ಹೊರಗೆ ಬರುತ್ತೆ, ನಿಮಗೆ ಜಯ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ನು ಮಗುವಿನ ವಿಷಯದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರೋ ನೀವು ಬಾಬಾರವರ ಆರತಿ ಸೇವೆನ ಮಾಡಬೇಕು. ಇಲ್ಲ ಅಂತಂದರೆ ಸಾಯಿ ಸತ್ಯನಾರಾಯಣ ವ್ರತವನ್ನು ನೀವು ಆಚರಣೆ ಮಾಡಿದಿರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಆ ಮಗುವಿನ ಭಾಗ್ಯ ಬರುತ್ತದೆ. ನೀವು ಇದೇ ತಿಂಗಳು ಈ ಸಂದೇಶನ ಕೇಳ್ತಿದ್ದೀರಿ ಅಂದರೆ ಖಂಡಿತವಾಗ್ಲೂ ಈ ತಿಂಗಳಿಂದನೇ, ಈ ಗುರುವಾರದಿಂದನೇ ಪ್ರಾರಂಭ ಮಾಡಿ. ಅಂದರೆ ನಿಮಗೆ ಒಂದು ಫೈನ್ ಡೇ ನಿಮ್ಮ ಡಿಸೈರ್ ಕಂಪ್ಲೀಟ್ ಆಗೇ ಆಗುತ್ತೆ. ಏನೇ ಮಾಡಿದರೂ ಹೆಂಡತಿ ಬದಲಾಗ್ತಿಲ್ವಾ, ಏನೇ ಮಾಡಿದರೂ ಗಂಡ ಬದಲಾಗ್ತಿಲ್ಲ ಅಂತೇಳಿ ನೀವು ಕೊರಗ್ತಿದ್ದೀರಾ. ಹೇಗೆ ನಮ್ಮ ಜೀವನ ಹೀಗೆ ಆದರೆ ಯಾವಾಗ ಸುಧಾರಿಸುತ್ತೆ, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರುತ್ತೋ ಇಲ್ಲವೋ ಅನ್ನೋದು ದೊಡ್ಡ ಚಿಂತೆ ಆಗಿದೆ. ನೀವೇನು ಮಾಡಬೇಕು ಅಂತಂದರೆ ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನು ಆರಾಧನೆ ಮಾಡಬೇಕು. ಆವಾಗ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಇರ್ತಕ್ಕಂತಹ ಏನು ಮನಸ್ತಾಪಗಳಿದಾವೆ ಅವೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಯಮಿತವಾಗಿ ಪುರಾಣ ಪುಣ್ಯಕಥೆಗಳ ಪಠನೆ ಅಥವಾ ಶ್ರವಣ ಮಾಡಿ 4ನೇ ತಿಂಗಳಲ್ಲಿ ಲಾಭ ಪ್ರಾಪ್ತಿಯಾಗುತ್ತದೆ. ಶ್ರೀ ಸಾಯಿನಾಥರ ಸ್ಮರಣೆಯನ್ನು ದೃಢಚಿತ್ತದಿಂದ ಮಾಡುತ್ತೀರಿ, ದುಃಖದಿಂದ ಮುಕ್ತರಾಗುವಿರಿ. ಅನ್ಯರ ಸಹಾಯದಿಂದ ನಿಮ್ಮ ಕಾರ್ಯ ನೆರವೇರುತ್ತದೆ. ಶ್ರೀ ಸಾಯಿನಾಥರ ಭಜನೆ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಣಕ್ಕಾಗಿ ದುರ್ಮಾರ್ಗನ ಅನುಸರಿಸೋದಕ್ಕೆ ಹೋಗಬೇಡಿ. ಶುದ್ಧ ಚಿತ್ತದಿಂದ ನೀವು ದೇವರ ಸೇವೆನ ಮಾಡಿ, ಅದಕ್ಕೆ ಪ್ರಯತ್ನನ ಮಾಡಿ, ಕೆಲಸ ಕಾರ್ಯಗಳನ್ನು ನ್ಯಾಯಯುತವಾಗಿ ಮಾಡಿ. ಆವಾಗ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಾಧ್ಯ ಆದಷ್ಟು ಕೆಲವರು ಏನು ಮಾಡ್ತಿದ್ದೀರ ಅಂತಂದರೆ ಕುಡಿತೀರ, ಆಮೇಲೆ ಬಾಬಾರವ್ರ ಸೇವೆನ ಮಾಡ್ತೀರ. ಬಾಬಾರವ್ರಿಗೆ ಕುಡಿಯೋರನ್ನ ಕಂಡ್ರೆ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ಸಚ್ಚರಿತನಲ್ಲೂ ನೋಡಿದಿರ, ಯಾರಾದರೂ ಕುಡಿತಿದ್ದಾರೆ ಅಂತಂದರೆ ಅವರು ಎದೆ ಮೇಲೆ ಕುತ್ಕೊಂಡು ಹೋಗಿ ಬಾಬಾರವರು ಕುಡಿಯೋದು ಬಿಡೋವರೆಗೂ ಬಿಡ್ತಿರ್ಲಿಲ್ಲ. ಕನಸಲ್ಲಿ ಹೋಗಿ ಆ ಥರ ಮಾಡಿದರೆ ಸಚ್ಚರಿತನಲ್ಲೂ ಇದೆ. ಇಂತಹ ಕೆಟ್ಟ ವ್ಯಸನಗಳು ನಿಮಗಿತ್ತು ಅಂದರೆ ಅದನ್ನು ಇವತ್ತೇ ಸ್ಟಾಪ್ ಮಾಡಿಬಿಡಿ. ಈ ರೀತಿ ನೀವು ವರ್ತಿಸಿದ್ರೆ ಬಾಬಾರವ್ರಿಗೆ ಇಷ್ಟ ಆಗೋದಿಲ್ಲ. ಕೆಲವರು ಬಾಬಾರವ್ರಿಗೆ ಪ್ರಾರ್ಥನೆ ಮಾಡ್ತಿರ್ತೀರ, ನನಗೆ ನೀನು ಅಡ್ವೈಸ್ನ ಮಾಡು, ನನಗೆ ಈ ಸಮಸ್ಯೆನ ಬಗೆಹರಿಸು, ನನಗೆ ದಾರಿ ತೋರಿಸು ಅಂತ. ಬಾಬಾರವರು ಈ ತಿಂಗಳು ನಿಮಗೆ ಒಬ್ಬ ಮಾರ್ಗದರ್ಶಕರನ್ನು ಕೊಡ್ತಾ ಇದ್ದಾರೆ. ಆ ಮಾರ್ಗದರ್ಶಕರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ, ಪರಿಹಾರ ಸಿಗುತ್ತೆ. ಅಥವಾ ನಿಮ್ಗೆ ಏನಾದರೂ ಕೆಲಸಗಳು ಆಗಬೇಕು ಅನ್ನೋದಿತ್ತಂದರೆ ಅವ್ರ ಮೂಲಕ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಶಸ್ವಿಗಳಾಗುತ್ತೀರಿ, ಆದರೆ ಅನ್ಯರಿಗೆ ಅಹಿತ ಮಾತ್ರ ಬಯಸಬಾರದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಾಧ್ಯ ಆದಷ್ಟು ಇನ್ನೊಬ್ರಿಗೆ ಒಳ್ಳೆಯದನ್ನು ಬಯಸಿ, ಕನಸಲ್ಲೂ ಕೆಟ್ಟದ್ದನ್ನು ಮಾತ್ರ ಬಯಸೋದಕ್ಕೆ ಹೋಗಬೇಡಿ. ಕೈ ಬಿಟ್ಟು ಹೋಗಿರುವ ನಿಮ್ಮ ಆಸ್ತಿಯನ್ನು ಪುನಃ ಪ್ರಾಪ್ತಿ ಹೊಂದಲು ನಿತ್ಯ ನಿಯಮಿತವಾಗಿ 48 ದಿನಗಳವರೆಗೆ ಶ್ರೀ ವಿಷ್ಣು ಸಹಸ್ರನಾಮದ ಪಠನೆ ಮಾಡಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೆಲವೊಂದು ಕಾರ್ಯಗಳು ಈ ತಿಂಗಳು ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀರಾ. ಅಂಥದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಊಹಿಸಿದಷ್ಟು ನಿಮ್ಮ ಕಾರ್ಯ ಸರಳವಾಗಿಲ್ಲ, ಅದು ಸ್ವಲ್ಪ ಕಷ್ಟಮಯವಾಗಿದೆ. ನಿಯಮಿತವಾಗಿ 49 ದಿನಗಳವರೆಗೆ ಶ್ರೀ ಸಾಯಿನಾಥರ ಮಂತ್ರ ಜಪ ಮಾಡಿ. ಸಾಯಿರಾಮ್ 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 ಅಂತ ನೀವು ಜಪ ಮಾಡಿದಿರಿ ಅಂದರೆ ಕಾರ್ಯ ಸಫಲತೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಖಂಡಿತವಾಗಿ ಆರೋಗ್ಯವಂತರಾಗುವಿರಿ. ಶ್ರೀ ಸಾಯಿಬಾಬಾರವರು ಇರುವವರೆಗೂ ಭಯಪಡುವ ಅಗತ್ಯವಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಾಕಷ್ಟು ಜನ ಹರಕೆನ ಹೊತ್ಕೊಂಡಿದ್ದೀರಾ, ಹರಕೆಗಳನ್ನು ಪೂರೈಸಿ, ಅದರಿಂದನೂ ನಿಮ್ಮ ಕೆಲಸ ಕಾರ್ಯಗಳು ನಿಂತಿರೋ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ದಾರಿದ್ರ್ಯ ತೊಲಗಿಸಲು ಶ್ರೀ ಸಾಯಿ ಲೀಲಾಮೃತದ ಪಾರಾಯಣ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಟೆರೆಸ್ ಮೇಲೆ ಅಥವಾ ಹೊರಗಡೆ ನೀರಿಡೋದಾಗಿರಲಿ, ಇಂತಹ ಸೇವೆಗಳನ್ನು ಮಾಡಿ. ಇದರಿಂದ ಆ ಪ್ರಾಣಿಗಳಿಗೆ ತೃಪ್ತಿ ಆಯಿತು ಅಂದರೆ ಬಾಬಾರವ್ರಿಗೂ ತೃಪ್ತಿ ಆಗುತ್ತೆ. ಈ ಒಂದು ಸೇವೆಯಿಂದ ನಿಮಗೂ ಸಹಿತ ಒಳ್ಳೆಯದಾಗಿ ಆಗುತ್ತೆ. ಯಾಕಂದರೆ ಬಾಬಾರವರು ಹೇಳಿದ್ದಾರೆ, ಪ್ರತಿಯೊಂದು ಜೀವರಾಶಿಯಲ್ಲೂ ನಾನಿದ್ದೀನಿ ಅಂತ. ನಾವೇ ಅವುಗಳ ಜೊತೆಗೆ ಕ್ರೂರವಾಗಿ ವರ್ತಿಸಬಾರ್ದು ಅನ್ನೋದನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರನ ಒದಗಿಸಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ಇದರಿಂದನೂ ನಿಮಗೆ ಲಾಭ ಆಗುತ್ತದೆ. ಶ್ರೀ ಸಾಯಿಬಾಬಾರವರು ನಿತ್ಯವೂ ನಿಮ್ಮ ಮನೆಯಲ್ಲಿಯೇ ಇರುತ್ತಾರೆ. ನೀವು ಮಾಡುವ ಕಾರ್ಯಗಳನ್ನು ಅವರೇ ಮಾಡುತ್ತಾರೆಂಬ ವಿಶ್ವಾಸ ನಿಮಗಿರಲಿ. ಖಂಡಿತ ಯಶಸ್ಸು ನಿಮ್ಮದಾಗುತ್ತದೆ. ತುಂಬ ಜನರಿಗೆ ಸಾಯಿಬಾಬನ ಸಾನ್ನಿಧ್ಯಕ್ಕೆ ಹೋಗಬೇಕು, ಶಿರಡಿಗಾದರೂ ಸರಿ ಅಥವಾ ಊರಲ್ಲಿರೋ ಸಾಯಿಬಾಬನ ದೇವಸ್ಥಾನಕ್ಕಾದರೂ ಸರಿ ಹೋಗ್ಬೇಕನ್ನೋ ಆಸೆ ಇದೆ. ಖಂಡಿತವಾಗ್ಲೂ ಆ ಭಾಗ್ಯ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ತುಂಬ ಜನ ಏನು ಮಾಡ್ತಿದ್ದೀರಾ, ಜಪಾನ ಸಂದೇಹ ಪಟ್ಟಿ ಮಾಡ್ತಿದ್ದೀರಾ.
ನಾಮ ಜಪ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತಿಲ್ಲ. ಇದು ಆಗುತ್ತೋ ಇಲ್ವೋ, ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ನ ಇಟ್ಕೊಂಡು ನೀವು ಮಾಡ್ತಿದ್ದೀರಾ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಎಲ್ಲವೂ ಶ್ರೀ ಸಾಯಿಬಾಬಾರವರೇ ಎಂದುಕೊಂಡು ಗುರುವಾರದಂದು ಶ್ರೀ ಸಾಯಿ ಮಂತ್ರದ ಜಪ ಮಾಡಿ. ಶುಭ ಫಲದ ಒಡೆಯರು ನೀವಾಗುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರಿಗೆ ಮಕ್ಕಳು ಆಗಬೇಕು ಅನ್ನೋ ಆಸೆ ಇದೆಯಲ್ಲ, ನಿಮಗೇನು ಹೇಳ್ತಿದ್ದಾರೆ ಅಂದರೆ, ಇಷ್ಟರಲ್ಲಿ ನಿಮ್ಮ ಸಂತಾನದ ವಿದ್ಯಾಧ್ಯಯನ ಯಶಸ್ವಿಯಾಗಿ ಪರಿಪೂರ್ಣವಾಗುತ್ತದೆ. ಶ್ರದ್ಧೆ ಭಕ್ತಿಯಿಂದ ಪುನರ್ವಸು ನಕ್ಷತ್ರದಲ್ಲಿ ಶ್ರೀ ಸಾಯಿ ಚರಿತ್ರೆಯ ಪಠಣೆಯನ್ನು ಪ್ರಾರಂಭ ಮಾಡಿ. ಇದರಿಂದ ನಿಮಗೆ ಸಂತಾನವು ಪ್ರಾಪ್ತಿಯಾಗುತ್ತದೆ. ತುಂಬ ಜನರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಏನು ಮಾಡಬೇಕು, ಏನು ಮಾಡಿದ್ರೂ ಕಮ್ಮಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸಾಯಿಬಾಬಾರವರ ಉದ್ದಿನ ಉಪಯೋಗಿಸಿರಿ, ವಿಷ್ಣು ಸಹಸ್ರನಾಮನ ಕೇಳಿ, ಆರತಿ ಸೇವೆನೇ ಮಾಡಿ. ಪ್ರತಿ ಬಾರಿನೂ ನಾನು ನಿಮಗೆ ಹೇಳ್ತಾ ಇದ್ದೀನಿ, ತಪ್ಪದೆ ಈ ಸೇವೆಗಳನ್ನು ಮಾಡಿ ಮೈಂಡ್ ಸೆಟ್ನ ಬದಲಾಯಿಸ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಸಕಾರಾತ್ಮಕವಾಗಿರಿ. ಈ ಸಕಾರಾತ್ಮಕತೆಯೇ ನಮಗೆ ಫಲನ ನೀಡೋದು. ಸ್ನೇಹಿತರೆ, ಒಟ್ಟಾರೆಯಾಗಿ ನಿಮಗೆ ಹಣಕಾಸಿನ ಸ್ಥಿತಿನಲ್ಲಿ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಸಂಬಂಧಗಳಲ್ಲಿಯೂ ಸಹ ನೀವು ಆತುರ ಪಡೆದ ಡಿಸಿಷನ್ನ ತಗೋಬೇಕು. ಗೌರವ ಕೊಟ್ಟು ಗೌರವ ಪಡಿಬೇಕು. ಈ ತಿಂಗಳು ನೀವು ಅಂದ್ಕೊಂಡಿದ್ದ ಕೆಲಸಗಳಾಗುತ್ತೆ. ಅದಕ್ಕೆ ತಕ್ಕನಾದ ನಿಮಗೆ ಬಾಬಾರವರು ಪರಿಹಾರ ನೀಡಿದ್ದಾರೆ. ಅವುಗಳನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ತಿಂಗಳು ನಿಮ್ಮ ಕೆಲಸ ಕಾರ್ಯಗಳು ಸಾಂಗವಾಗಿ ಈಡೇರುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ. ಯಾರಿಗೆಲ್ಲ ಈ ಸಂದೇಶ ಪಡ್ಕೋಬೇಕು ಅನ್ನೋ ಆಸೆ ಇದೆಯೋ ಅವರು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ, ಲೈಕ್ ಶೇರ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ. ಓಂ ಸಾಯಿರಾಮ್.